ದೇವಸ್ಥಾನ ಪೂರ್ತಿ ಒಂದು ರೌಂಡ್ ಹಾಕೊಂಡು ಬರೋಣ, ವಿಡಿಯೋ ಮಾಡೋಣ ಅಂತ ಹಿಂಗೆ ಬಂದಿದ ತಕ್ಷಣ ಇನ್ನು ಹೋಗೋಣ ಅನ್ಸ್ತಾ ಇರುತ್ತೆ, ಸ್ಟಾಪ್ ಮಾಡೋಣ ಅನ್ಸಲ್ಲ. ಇಷ್ಟೊತ್ತು ಪೂಜೆ ಆಯಿತು, ಸ್ವರ್ಗ ನೋಡ್ದಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಅಥವಾ ಹಾಯ್ ಎವ್ರಿವನ್, ಎಲ್ರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ಶಿವರಾತ್ರಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಪ್ರತಿ ವರ್ಷ ಯಾವುದಾದ್ರೂ ಟೆಂಪಲಿಗೆ ಹೋಗ್ತೀವಿ. ಲಾಸ್ಟ್ ಇಯರು ಗುಳಿಗುಳಿ ಶಂಕರ ಹೋಗಿದ್ವಿ. ಸೊ ಅದೇ ಥರ ಈ ಸರಿ ಹೊಸನಗರ ಹೋಗ್ತಾ ಇದ್ದೀವಿ. ಹೊಸನಗರದಲ್ಲಿ ಒಂದು ಟೆಂಪಲ್ ಇದೆ, ಚಂದ್ರಮೌಳೇಶ್ವರ ಅಂತ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ನನ್ನ ಫ್ರೆಂಡ್ ಹತ್ರ ಇನ್ವಿಟೇಷನ್ ಕಾರ್ಡೆಲ್ಲ ಕಳಿಸ್ಕೊಂಡಿದ್ದೆ. ಪೂಜೆ, ಅಭಿಷೇಕ, ಮಾಮೂಲಿ ರಿಚುವಲ್ಸ್ ದೇವಸ್ಥಾನದಲ್ಲಿ ಏನೇನು ಮಾಡ್ತಾರಲ್ಲ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನಕ್ಕೆ ಮಾರ್ನಿಂಗ್ ಹೋಗೋದು ಪ್ಲ್ಯಾನ್ ಇತ್ತು. ತುಂಬ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಬಟ್ ಈಗ ಕರೆಕ್ಟಾಗಿ ಶಿವರಾತ್ರಿ ದಿನ ಹೋಗಂಗೆ ಆಗ್ತಿದೆ. ಜನ ಎಷ್ಟು ಜನ ಇರ್ತಾರೆ, ಎಷ್ಟು ರಶ್ ಇರುತ್ತೆ, ಏನೂ ಐಡಿಯಾ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಶಿವರಾತ್ರಿಗೆ ಬಂದವರೆಲ್ಲ ಈ ಸರಿ ಸ್ವಲ್ಪ ಡಿವೈಡ್ ಆಗಿದ್ದಾರೆ. ಕೆಲವರು ಕುಂಭಮೇಳಕ್ಕೆ ಹೋಗಿದ್ದಾರೆ, ಇನ್ನೂ ರಿಟರ್ನ್ ಆಗಿಲ್ಲ, ಆನ್ ದ ವೇ ಇದ್ದಾರೆ. ಬಟ್ ಅವರು ಬೆಳಗಾವಿಲಿದ್ದಾರೆ, ಇನ್ನೂ ಬರೋಷ್ಟೊತ್ತಿಗೆ ಅವರಿಗೆ ತುಂಬ ಟೈಮ್ ಬೇಕು. ಇನ್ನು ನಮ್ಮ ಪ್ರದೀಪ್ ಅವರಿಗೆ ಹುಷಾರಿಲ್ಲ. ಸೊ ನೀನು ರೆಸ್ಟ್ ಮಾಡೋಕ್ಕಂದ ನಾವು ಹೋಗಿ ಬರ್ತೀವಿ, ದೇವಸ್ಥಾನಕ್ಕೆ ಬೇಡ್ಕೊಂಡು ಬರ್ತೀವಿ ಅಂತ ನಾವು ಹೋಗ್ತಾಯಿದ್ದೀವಿ. ಹೊಸನಗರ ಇಲ್ಲಿಂದ ನಮಗೆ ಆ್ಯಕ್ಚುಲಿ ಅದು 70 ಕಿಲೋಮೀಟರ್ಸ್. ಶಿವರಾತ್ರಿ ದಿನ ಟೆಂಪಲಿಗೆ ಹೋಗೋ ರೀಸನ್ ಬಂದು ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆ ಪ್ಲೇಸಲ್ಲಿದ್ದು ಆ ವೈಬ್ಸ್ನ ಫೀಲ್ ಮಾಡಬೇಕು. ಅದು ಎಸ್ಪೆಷಲಿ ಈ ಶಿವರಾತ್ರಿ ಬಂದು ಕುಂಭಮೇಳ 144 ವರ್ಷದ ಕುಂಭಮೇಳ ಏನು ಬಂದಿದೆ ಅದೇ ಟೈಮಲ್ಲಿ ಬಂದಿರೋ ಅಂಥ ಶಿವರಾತ್ರಿ. ಸಿಟಿಲೆಲ್ಲ ಶೆಕೆ ಇತ್ತು ಅಂತ, ಶೆಕೆ ಇರುತ್ತೆ ಅಂತ ಅಂದ್ಕೊಂಡು ನಾವು ರೈಡಿಂಗ್ ಜಾಕೆಟ್ ಏನೋ ಹಾಕೊಳ್ದೆ ಅಪ್ಪರ್ ಹಾಕೊಂಬಂದ್ರೆ, ಇಲ್ಲಿ ನೋಡಿದ್ರೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಹೆಂಗಿರುತ್ತೆ ಆ ಥರ ಹೆವಿ ಚಳಿ ಹೊಡಿತಿದೆ. ಏನೇನೊಂದು 30 ಕಿಲೋಮೀಟರ್ಸ್ 36 ಇದೆ, ಟೆಂಪಲ್ಲು 45 ಇದೆ. ನೋಡಿ ಸದ್ಯಕ್ಕೆ ಯಾವುದು ಒಂದು ಸಿಂಗಲ್ ವೆಹಿಕಲ್ ಇಲ್ಲ, ನಮ್ಮದೇ ಒಂದು ಬೈಕ್ ಹೋಗ್ತಾ ಇರೋದು. ಆದರೆ ಇನ್ನೇನು ಕತ್ಲಾಗ್ತಾ ಬಂತಲ್ಲ, 8 ಗಂಟೆ ಆಯಿತು. ಈ ರೂಟಲ್ಲಿ ಆಲ್ಮೋಸ್ಟ್ ತುಂಬ ಕಮ್ಮಿ ಜನ ಓಡಾಡೋದು. ಅಲ್ಲಿ ಇಲ್ಲಿ ಒಂದು ಲಾರಿ ಕಾರ್ಗಳು ಸಿಗುತ್ತೆ. ಮಜಾ ಇರತ್ತೆ ಈ ಥರ ಅಡ್ವೆಂಚರಸ್ ಆಗಿ ಹೋಗೋದಕ್ಕೆ. ಯಾರು ಇರಲ್ಲ, ಫುಲ್ ಕತ್ಲು. ಯಾರೋ ಪುಣ್ಯಾತ್ಮ ಬಂದು ಈಗ ಲೈಟ್ ಹಾಕ್ದ ನೋಡಿ. ಲೈಟ್ ಹಾಕಿದ್ರೆ, ಲೈಟ್ ಬಂದರೆ ಎಷ್ಟು ಬೆಳಕಿದೆ. ಲೆಫ್ಟ್ ಸೈಡಲ್ಲಿ ಕ್ಯಾಮ್ರಾದಲ್ಲಿ ಡೌನಲ್ಲಿ ಏನೂ ತೋರಿಸ್ತಿಲ್ಲ. ಇದು ಆಪ್ಷನ್ಸ್ ಇರೋದು ನೋಡಿ, ಕೆಳಗಡೆ ಆ್ಯಂಗಲ್ ಸೆಟ್ ಮಾಡಿರೋದು ಇಲ್ಲ. ದೇವಸ್ಥಾನ ಇದು ಶ್ರೀ ಗಂಗಾಧರೇಶ್ವರನ ಅಲ್ಲಾಕೆ. ಹಾಂ, ಹೊಸನಗರ ರೀಚ್ ಆದ್ವಿ. ಇಲ್ಲೂ ಯಾವುದೋ ಭರ್ಜರಿ ಪೂಜೆ ನಡೀತಾ ಇದೆ ನೋಡಿ, ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಅಂತ. ಸೇಮ್ ನಮ್ಮದು ಶಿವಮೊಗ್ಗದಲ್ಲಿ ಶಿವಾಲಯ ಹೆಂಗೆ ಮಾಡ್ತಾರೆ ಅದೇ ಥರ ಇದೆ. ಊಸ್ಟ್ ಆಗಿಬಿಟ್ಟಿದ್ದೀವಿ. ಚಳಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಚಳಿ ಮಜಾ ಇತ್ತು. ಸೊ ನಮಗೆ ಇನ್ನೇನೊಂದು 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಟೆಂಪಲ್ಲಿಗೆ. ಸೊ ಬನ್ನಿ ಹೋಗೋಣ. ಒಳ್ಳೆ ಒಂದು ಪೀಸ್ ರೈಡ್ ಆಯಿತು. ಈ ರಿಪ್ಪನ್ಪೇಟೆವರೆಗೂ ರೋಡು ಚೆನ್ನಾಗಿಲ್ಲ. ರಿಪ್ಪನ್ಪೇಟೆ ಸಿಕ್ಕಿದ ತಕ್ಷಣ ಅಲ್ಲಿಂದ ಕಂಪ್ಲೀಟ್ ಹೊಸನಗರ ರೋಡ್ ಸೂಪರಾಗಿದೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ ಹೊಸನಗರದವರು. ಸೊ ಅವ್ರ ಮನೆಗೆ ಹೋಗುವಾಗೆಲ್ಲ ಒಳ್ಳೆ ಬಾರಿಸಿದ್ದೀವಿ ನಮ್ಮ ಬ್ಯಾಚವರೆಲ್ಲ, ಒಳ್ಳೆ ರೈಡ್ ಮಾಡಿ. ಚೆನ್ನಾಗಿ ಸಾಗರ ನೋಡಿ ಹರಿದು ಬರ್ತಾ ಇದೆ ನೋಡಿ. ಎಂಟ್ರಾದ್ವಿ. ಇದು ರೋಡ್ ಸ್ವಲ್ಪ 1 ರಿಂದ 2 ಕಿಲೋಮೀಟ್ರ್ ಗುಳಿಗುಳಿ ಶಂಕರ ಒಳಗಡೆ ಹೆಂಗೆ ಹೋಗ್ಬೇಕು ಸೇಮ್ ಹಂಗೆ ಇದೆ ನೋಡಿ. ನನಗೆ ಗೊತ್ತಿಲ್ಲ ಫುಲ್ ಕ್ಯಾಪ್ಚರ್ ಆಗ್ತಿದೆಯಾ ಕ್ಲೀನಾಗಿ ಏನು ಅಂತ, ಫುಲ್ ಕತ್ಲಿದೆ. ಸೊ ನಾ ಅದಕ್ಕೆ ಅವ್ರಿಗೆ ಮುಂದೆ ಬಿಟ್ಟೆ, ಕಾರ್ ಅವರಿಗೆ ಸ್ವಲ್ಪ ಲೈಟ್ ಕಾಣಿಸ್ಲಿ ಅಂತ. ಅಣ್ಣ ಮಣ್ಣಿನ ರೋಡೆಲ್ಲ ಇದೆ, ಉಜ್ಕೊಂಡು ಹೋಗ್ತಿದ್ದಾರೆ. ಬೋರ್ಡ್ ಹಾಕಿದವ್ರು ನೋಡಿ, ರಾಮಚಂದ್ರಪುರ ಮಠ. ಸೊ ಮಠದ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇರೋದು. ಅಲ್ಲೋ ವೆಹಿಕಲ್ಸ್ ಇಲ್ಲ, ಜನ ಇಲ್ಲ, ಪಬ್ಲಿಕ್ ಅಲೋ ಇದೆಯೋ ಇಲ್ಲೋ ಇಲ್ಲಿ. ಕಂಗಾಲಾಗ್ಬಿಟ್ವಿ. ಹೋಗೋ ಬರೋ ಕಾರು ವೆಹಿಕಲ್ಸ್ ಏನಾದರೂ ಕಾಣಿಸ್ಬೇಕು ತಾನೆ. ಹಂಗೆ ಹೋಗೋಣ ಬಾ. ನೋಡಿ ನಾವು ಬಂದಮೇಲೆ ಈಗ ಆಗ್ತವ್ರೆ ದೇವಸ್ಥಾನದ ಲೈಟು. ಫುಲ್ ಕತ್ಲೈತಿ ಇಷ್ಟೊತ್ತು. ಒಂದು ಸ್ವಲ್ಪ ಕಾರ್ಗಳಿದಾವೆ ನೋಡಿ. ಅದು ಫಸ್ಟ್ ನಾವು ಎಂಟ್ರಿ ಆಗ್ತಿದ್ದಂಗೆ ಬ್ಯಾಕ್ ಗೇಟ್ ಸಿಕ್ತು, ಅದಕ್ಕೆ ಡೌಟ್ ಹೊಡಿತು ಅಲ್ಲೇನು ವೆಹಿಕಲ್ಸೇ ಇಲ್ವಲ್ಲ ಅಂತ. ಎಂಟ್ರೆನ್ಸ್ ಆ್ಯಕ್ಚುಲಿ ಇಲ್ಲಿದೆ, ಅದಕ್ಕೆ ಅವ್ರು ವೆಹಿಕಲ್ಸ್ ಎಲ್ಲ ಈ ಕಡೆ ಹಿಂಗೆ ಬರ್ತಿದ್ದು. ಅದು ನೋಡೋಕೆ ಅದು ಗೇಟು ಸೇಮ್ ಇದೆ, ಬ್ಯಾಕ್ ಗೇಟು ಫ್ರಂಟ್ ಗೇಟ್ ಎರಡು ಸೇಮ್ ಡಿಸೈನು, ಸೇಮ್ ಬಿಡ್ತಿದೆ. ಸೊ ಎಂಟ್ರೆನ್ಸ್ ಯಾವುದು ಏನು ಅಂತ ಗೊತ್ತಾಗಿಲ್ಲ. ಸೊ ಫೈನಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಬಟ್ ಇಲ್ಲೇನಂದರೆ, ನಾವು ಲಾಸ್ಟ್ ಟೈಮ್ ನೀವು ಗುಳಿಗುಳಿ ಶಂಕರದ ಬ್ಲಾಗ್ ನೋಡಿದರೆ, ಗುಳಿಗುಳಿ ಶಂಕರದಲ್ಲಿ ಜಾಸ್ತಿ ಜನ, ವೆಹಿಕಲ್ಸು, ಆ ಊರು ತುಂಬ ಫುಲ್ಲು ಬ್ಯಾನರ್ಸು ಆ ಥರ ಮಾಡಿದರು. ಇಲ್ಲ ಆ ಥರ ಆಡಂಬರ ಎಲ್ಲ ಏನಿಲ್ಲ, ನಾರ್ಮಲ್ ಟೈಮಲ್ಲಿ ಹೆಂಗೆ ದೇವಸ್ಥಾನಕ್ಕೆ ಬರ್ತೀವಿ ಆ ಥರ ಇದೆ.
ಅಲ್ಲ ಒಳಗಡೆ ಹೆಂಗೋ ಏನೋ ಗೊತ್ತಿಲ್ಲ, ನೋಡಬೇಕು ಇವಾಗ ಹೋಗಿ ನೋಡಿ. ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಇಲ್ಲಿಂದ ಅಷ್ಟು ದೂರದಿಂದ ಬರ್ತಿದ್ದೀವಿ ಅಂದರೆ ನಮಗೆ ಅರೌಂಡ್ 76 ಕಿಲೋಮೀಟರ್ ಆಗುತ್ತೆ. ಒಂದು ಸಣ್ಣ ಡೆಕೋರೇಷನ್ ಕೂಡ ಮಾಡಿಲ್ಲ, ಬಟ್ ಒಳಗಡೆ ಚೆನ್ನಾಗಿ ಪೂಜೆ ನಡೀತಿರುತ್ತೆ ಅಂದ್ಕೊಂಡಿದ್ದೀನಿ. ಕಲ್ಯಾಣಿ ಇತ್ತಲ್ಲ ಫೋಟೋದಲ್ಲಿ ನೋಡಿದಾಗ ನೋಡಿ, ಸರೌಂಡಿಂಗ್ ಪೂರ್ತಿ ಈ ಥರ ಇದೆ ದೇವಸ್ಥಾನ. ಹೆಂಗಿದೆ ನೋಡಿ ಹೊರಗಡೆಯಿಂದ ಲುಕ್. ಇದು 2019ರಲ್ಲಿ ಬಿಲ್ಡ್ ಆಗಿರೋದಂತೆ, ಅದಕ್ಕೆ ಸ್ವಲ್ಪ ಇನ್ನೂ ಡೆವಲಪಿಂಗ್ ಟೆಂಪಲ್ ಇದು. 2019ರಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು, ಬಟ್ ಪೂರ್ತಿ ಟೆಂಪಲ್ನ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ, ಹಂಗಾಗಿ ಜಾಸ್ತಿ ಜನ ಇಲ್ಲ ಅಷ್ಟೇ. ಸೊ ಸ್ಟಿಲ್ ಇದು ಮುಂದ್ಗಡೆ ಆರ್ಚ್ ಎಲ್ಲ ಅಂಡರ್ ಡೆವಲಪಿಂಗ್, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಪುಟ್ಟದು ಗಣಪತಿದು ಗುಡಿ ಥರ ಮಾಡಿದ್ದಾರೆ ನೋಡಿ. ಇದು ಗಣಪತಿದು, ಅಲ್ಲಿ ಭಜನೆ ಮಾಡ್ತಾ ಇದ್ದಾರೆ, ಕೇಳಿಸ್ತಿರ್ಬೋದು ನಿಮಗೆ. ಮಠದವರು ದೇವಸ್ಥಾನದವರು ಬಿಟ್ಟು ಬೇರೆ ಹೊರಗಡೆ ಜನ ಅಷ್ಟು ಬಂದಿರೋ ಥರ ಕಾಣಿಸಲ್ಲ ನನಗನ್ಸ್ತಿರಂಗೆ. ನಾವೇ ಒಂದಿಷ್ಟು ಜನ ದೇವಸ್ಥಾನ ಪೂರ್ತಿ ಒಂದು ರೌಂಡ್ ಹಾಕೊಂಡು ಬರೋಣ. ಕಲ್ಯಾಣಿ ಇದೆ ಇಲ್ಲಿ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮಧ್ಯದಲ್ಲಿ ದೇವಸ್ಥಾನದ ಸುತ್ತಲೂ ಕಲ್ಯಾಣಿ ಇದೆ. ಆ ಕಡೆ ಇನ್ನೂ ಕ್ಲಾರಿಟಿಯಾಗಿ ಕಾಣಿಸುತ್ತೆ, ತೋರಿಸ್ತೀನಿ. ಫ್ರೀಯಾಗಿ ಫೋಟೋ ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಸೊ ನೆಕ್ಸ್ಟ್ ಡೆವಲಪ್ ಆದಮೇಲೆ ಆ ಥರ ಕಾಸ್ಟ್ ಏನಾದರೂ ಇಡ್ಬೋದೇನೋ ಕ್ಯಾಮ್ರಾಗೆ. ಬಟ್ 101% ನೆಕ್ಸ್ಟ್ ಇದು ಟೂರಿಸ್ಟ್ಗಳಿಗೆ ವಿಸಿಟಿಂಗ್ ಪ್ಲೇಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಮಾತ್ರ. ಅಭಿಷೇಕ ಮಾಡಿರೋ ನೀರು ದೇವಸ್ಥಾನದಿಂದ ಕನೆಕ್ಷನ್ ಹೆಂಗೆ ಕೊಟ್ಟಿದ್ದಾರೆ, ಹಿಂಗಿಂದ ಬಂದು ಇಲ್ಲಿ ಹೊರಗಡೆ ಸೀದಾ ಡೈರೆಕ್ಟಾಗಿ ಇಲ್ಲಿ ಕಲ್ಯಾಣಿ ಹತ್ರ ಹೋಗುತ್ತೆ, ಅಲ್ಲಿವರೆಗೂ ಇದೆ ನೋಡಿ. ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಜನ ಮಠಕ್ಕೆ ರಿಲೇಟೆಡ್ ಇರೋರು ಮಾತ್ರ ಪೂಜೆ ಮಾಡ್ತಾರೆ. ನಾನು ಸ್ವಲ್ಪ ನಿಧಾನ ಮಾತಾಡ್ತೀನಿ, ಯಾಕಂದರೆ ಅಷ್ಟು ಪೀಸ್ಫುಲ್ ಆಗಿದೆ ಇಲ್ಲಿ. ಇದು ದೇವಸ್ಥಾನದ ಎಂಟ್ರೆನ್ಸು, ಇಲ್ಲಿಂದ ಈ ಥರ ಇದೆ. ದೇವಸ್ಥಾನದ ಮಧ್ಯದಲ್ಲಿ ಮಂಟಪ ಇದೆ, ಅಲ್ಲಿ ಆ ಕಡೆ ಮಂಟಪದ ನೆಕ್ಸ್ಟ್ ಕಾಣಿಸ್ತಿದೆಯಲ್ಲ ಅದೇ ದೇವ್ರದ್ದು ಗರ್ಭಗುಡಿ. 2 ಸ್ಟೆಪ್ ಇದೆ. ಇಷ್ಟೊತ್ತು ಪೂಜೆ ಆಯಿತು, ಸ್ವರ್ಗ ನೋಡ್ದಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಒಳಗಡೆ ಪೂರ್ತಿ ಈ ಥರ ಇದೆ ನೋಡಿ. ಸೊ ಹೊರಟು ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನದಿಂದ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ಜನ ಇಲ್ಲ, ಡೆಕೋರೇಷನ್ ಇಲ್ಲ, ಸೆಲೆಬ್ರೇಷನ್ ಇಲ್ಲ ಅಂತ ಬಂದ್ವಿ. ನಮ್ಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಇಲ್ಲಿ ಮಠದವ್ರು ಮಾತ್ರ ಅಂತೆ, ಮಠದವರು ಮತ್ತು ಸ್ವಲ್ಪ ಜನ ಹೊಸನಗರದಿಂದ ಜನನೂ ಬಂದಿದ್ರು. ಅವ್ರು ಬಿಟ್ಟರೆ ಶಿವಮೊಗ್ಗದಿಂದ ಸ್ವಲ್ಪ ಅದಕ್ಕಿಂತ ದೂರ ಅಂತ ಬಂದಿದ್ರೆ ನಾವಿಬ್ಬರೇ. ಮಠ ತುಂಬ ವರ್ಷದಿಂದ ಇದೆ, ತುಂಬ ಹಳೇದು. ಅದು ರಾಮಚಂದ್ರಪುರ ಮಠ. ಬಟ್ ದೇವಸ್ಥಾನದ ಹಿಸ್ಟ್ರಿ ಇರೋದು 2019ಇಂದ ಮಾತ್ರ. ದೇವ್ರ ಪ್ರತಿಷ್ಠಾಪನೆ ಆಗಿದ್ದೆ ಅವಾಗ. ಒಳಗಡೆ ಬಂದಾಗ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಬೋಟ್ ಥರ ಶೇಪಲ್ಲಿದೆ, ಮೇಲ್ಗಡೆ ಗೋಪುರ ಎಲ್ಲ. ನಾವು ಕರೆಕ್ಟಾಗಿ ಬಂದಿದ್ದ ಟೈಮಿಂಗ್ಸಿಗೆ ಅವರು ಅಭಿಷೇಕ ಎಲ್ಲ ಮಾಡಿಬಿಟ್ಟು ಕ್ಲೋಸ್ ಮಾಡಿದರು ಡೋರು. ಕರೆಕ್ಟಾಗಿ ನಾವು ಬಂದು ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಓಪನ್ ಮಾಡಿದ್ರು. ಸ್ವರ್ಗನೇ ನೋಡ್ದಂಗೆ ಆಯಿತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ದರ್ಶನ. ಅದು 2 ಸ್ಟೆಪ್ ಮೆಟ್ಲಿದೆ, ಗರ್ಭಗುಡಿ ಒಳಗಡೆ ಇರೋದು. ಬೋಟ್ ಥರ ಮಾಡಿದ್ದಾರೆ ಅನ್ನೋಲ್ಲ ಗೋಪುರ, ಆ ಗೋಪುರದ ಅಡಿಲಿ ಕರೆಕ್ಟಾಗಿ ಬಂದು ವಿಗ್ರಹ ಕೂರೋ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆನ್ ದ ವೇ ಬರ್ತಾ ಗಂಗಾಧರೇಶ್ವರ ಟೆಂಪಲ್ ನೋಡಿದ್ವಲ್ಲ, ಸೊ ಈಗ ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡ್ವಿ. ಟೈಮ್ 10:15 ಇವ್ರದ್ದು ಮುಗೀತು ಎಲ್ಲ, ಪೂಜೆ ಎಲ್ಲ ಮುಗಿದು ಅವರೆಲ್ಲ ರಿಟರ್ನ್ ಮಠಕ್ಕೆ ಹೊರಡ್ತಾರೆ. ಮತ್ತಿಲ್ಲಿ ರೂಮಿನ ವ್ಯವಸ್ಥೆ ಎಲ್ಲ ಇದೆಯಂತೆ. ನೆಕ್ಸ್ಟ್ ಟೈಮು ಮತ್ತೆ ನಾವಿಲ್ಲಿ ಮಾರ್ನಿಂಗ್ ಟೈಮಲ್ಲಿ ಬಂದಾಗ ಕ್ಲೀನಾಗಿ ಬ್ಲಾಗ್ ಮಾಡಿಬಿಟ್ಟು ಅದನ್ನೆಲ್ಲ ತೋರಿಸ್ತೀನಿ. ನಮ್ಮ ಅಶೋಕ್ ಅವರದ್ದು ಡಿಫ್ರೆಂಟ್ ಉಪವಾಸ. ಆ್ಯಕ್ಚುಲಿ ಅಶೋಕ್ ಫಾಲೋ ಮಾಡ್ತಿರೋದು ನನಗೆ ಗೊತ್ತಿರಲಿಲ್ಲ, ಬಟ್ ನಮಗೆ ಚಿಕ್ಕ ವಯಸ್ಸಿಂದ ಮನೇಲಿ ಅಭ್ಯಾಸ ಮಾಡಿಸಿದ್ದಾರೆ. ಅಂದರೆ ಅನ್ನದ ಐಟಮ್ ಏನು ತಿನ್ನಲ್ಲ, ಅನ್ನದ ಬಿಟ್ಟು ಬೇರೆ ಉಪ್ಪಿಟ್ಟು ಚಪಾತಿ ಈ ಥರದ್ದು ಏನಾರ ಮಾಡ್ಕೊಂಡು ಅಶೋಕ್ ಅವರು ಫಾಲೋ ಮಾಡಿದ್ದಾರೆ. ಬಟ್ ಅವ್ರು ದೇವಸ್ಥಾನಕ್ಕೆ ಬಂದಮೇಲೆ ಉಪವಾಸ ಮುರಿತಾರಂತೆ. ದೇವಸ್ಥಾನಕ್ಕೆ ಬಂದಾಯಿತು, ಉಪವಾಸ ಮುರಿದಾಯಿತು. ಈಗ ಎಲ್ಲಾದರೂ ಹೋಟ್ಲಿಗೆ ಹೋಗಿ ಊಟ ಮಾಡೋಣ, ಟೈಮ್ ಆಯಿತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಬಾಸ್, ಇನ್ನೊಂದು ಟೆಂಪಲಿಗೆ ಹೋಗಿ ಬರ್ತೀವಿ, ನಿಮ್ಮದೇ ಟೆಂಪಲಿಗೆ. ಟಾಟಾ. ಸೊ ಏನು ಪೀಸ್ಫುಲ್ ಆಗಿದೆ ಗೊತ್ತಾ ಹೊರಗಡೆ ಬಂದಿರೋದು. ಈಗ ಒಂಥರ ನೆಮ್ಮದಿ ಅನಿಸ್ತಿದೆ. ಆಗಲೇ ಬರ್ತಾ ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು, ಅಂದರೆ ಅಷ್ಟೊಂದು ಚಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸೆಕೆ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಜಾಸ್ತಿ ವೆಹಿಕಲ್ಸ್ ಇಲ್ಲ, ಖಾಲಿ ರೋಡು, ನಮ್ಮದೇ ಒಂದು ಗಾಡಿ. ಬೆಳಗಿನ ರೈಡ್ಸೂ ತುಂಬ ಚೆನ್ನಾಗಿರತ್ತಿಲ್ಲ ಅಂತಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ನೈಟ್ ರೈಡ್ಸ್ ಸೂಪರ್. ಲೇಟ್ ನೈಟ್ಸ್ ಎಸ್ಪೆಷಲಿ ಟ್ರಾವೆಲ್ ಮಾಡ್ತೀವಿ ಬೈಕಲ್ಲಿ, ಕಾರಲ್ಲಿ ಅಂತಂದರೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಪೀಸಾಗಿ ರೈಡ್ ಮಾಡ್ತಾ ಇದೆ. ಇನ್ನೂ ಹೋಗೋಣ ಅನಿಸ್ತಾ ಇರುತ್ತೆ, ಸ್ಟಾಪ್ ಮಾಡೋಣ ಅನ್ಸಲ್ಲ. ಆಗಲೇ ದೇವಸ್ಥಾನ ಸಿಕ್ಕೇ ಬಿಡ್ತು ನೋಡಿ, ಫುಲ್ಲು ಭರ್ಜರಿ ಆಗಿದೆ ಇಲ್ಲಿ ಸೆಲೆಬ್ರೇಷನ್. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ಫುಲ್ಲು ನಾವು ಅಂದ್ಕೊಂಡಂಗೆ ಜಾಸ್ತಿ ಜನ ಇದ್ದಾರೆ. ನಮ್ಮ ಅಶೋಕ್ ಅವರು ಉಪವಾಸ ಮುಗೀತು ಅಂತ ಈರುಳ್ಳಿ ಬೋಂಡ ತಿಂತಾ ಇದ್ದಾರೆ. ಇಲ್ಲಿ ದರ್ಶನ ಮಾಡ್ಕೊಂಬಂದ್ವಿ. ಎಷ್ಟು ಪೀಸ್ ಆಗಿದೆ ಅಂತಂದರೆ ಎಲ್ಲ ಲೈನಾಗಿ ಊರಿನ ಜನ ಎಲ್ಲ ಡಿವೈಡರ್ ಮೇಲೆ ಕುತ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ಅಶೋಕ್ ಅವರು ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ತಾ ಇದ್ದಾರೆ ನೋಡಿ, ವಿಡಿಯೋ ಮಾಡ್ತಾ ಇದ್ದಾರೆ.
ಇದು ಆ್ಯಕ್ಚುಯಲ್ ವೈಬ್ಸ್ ಅಂತಂದರೆ. ಇಷ್ಟು ನೈಟಲ್ಲಿ ಟೈಮ್ ಈಗ 12 ಗಂಟೆ ಆಗಿದೆ. ಫುಲ್ ಎನರ್ಜೆಟಿಕ್ ಆಗಿ ಎಲ್ಲರೂ ಕುತ್ಕೊಂಡು ಜಾಗರಣೆ ಮಾಡ್ತಾ ಇದ್ದಾರೆ. ಒಂದು ಪಿನ್ ಪಾಯಿಂಟ್ ಅಷ್ಟು ಕಣ್ ಚುಚ್ಚೋದು, ನಿದ್ದೆ ಬರೋದು ಅದೆಲ್ಲ ಸೀನೇ ಇಲ್ಲ. ಇಲ್ಲಿ ನೋಡಿ ಬಂಪರ್ ಆಫರ್ ಹೆಂಗಿದೆ ಅಂತ. ಲಕ್ಕಿ ಕೂಪನ್ ಆಡಿಸ್ತಿದ್ದಾರೆ. ಫಸ್ಟ್ ಪ್ರೈಸ್ ಬಂದು ಫ್ರಿಡ್ಜು, ಸೆಕೆಂಡ್ ಪ್ರೈಸು ಸೈಕಲ್ಲು, ಆಮೇಲೆ ಈ ಕಡೆ ಎರಡು ಸಿಕ್ಕಿಲ್ಲ ಅಂತಂದರೆ ಸಮಾಧಾನಕರ ಬಹುಮಾನ ಪಾತ್ರೆ ಇಟ್ಟಿದ್ದಾರೆ, ಬಾಕ್ಸ್ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಅಶೋಕ್, ನೀವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಲಕ್ಕಿ ಡ್ರಾ? ಬರಲ್ಲ ಅಂತ ಗೊತ್ತು, ಸುಮ್ಮನೆ ಅದೇ ಜೀವನದಲ್ಲಿ ಮಾಡೋ ಮಿಸ್ಟೇಕು. ಅಲ್ಲೇ ಸಿಗ್ಬೋದು, ಯಾರಿಗೆ ಗೊತ್ತು. ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೆ ಏನೋ ಮಾಡೋದು ಒಳ್ಳೇದು, ಅದು ಸ್ಮೆಲ್ ತಗೊಳಕ್ಕಾಗಲ್ಲ. ಮಸಾಲೆ ಮಾಡೋಕೆ ತಿಂದ್ವಿ, ಕೊಬ್ಬರಿ ಎಣ್ಣೆ ಹಾಕೊಟ್ಟಿದ್ರು, ನಿಪ್ಪಟ್ಟು ಮಸಾಲೆ ಹೇಳಿದೀವಿ, ಅದನ್ನು ಕೊಬ್ಬರಿ ಎಣ್ಣೆ ಹಾಕೊಟ್ಬಿಟ್ರೆ ತಿನ್ನಕ್ಕಾಗಲ್ಲ. ಅದು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ವೈಸು, ಬಟ್ ಅದ್ರ ಸ್ಮೆಲ್ ತಡೆಯೋಕ್ಕಾಗಲ್ಲ ಕೊಬ್ಬರಿ ಎಣ್ಣೆ. ಅದು ತಿನ್ನಬೇಕಾದ್ರೆ ಮೂಗಿಗೆ ಹೊಡಿತಾ ಇರುತ್ತೆ ನೋಡಿ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನು ಇರೋಲ್ಲ. ನಾವು ಅದಿದ್ದು ಏನಾದರೂ ಚಾಟ್ಸ್ ತಗೊಳಕ್ ಹೋದಾಗ ವಿಡಿಯೋ ಮಾಡೋಣ ಅಂತ ಹಿಂಗೆ ಬಂದಿದ ತಕ್ಷಣ ಯಕ್ಷಗಾನದಲ್ಲೂ ಮಜಾ ಇದೆ ನೈಟ್ ಇದು ನೋಡಿ. ಇಲ್ಲಿ ನಾವು ಮಾತ್ರ ಅಲ್ಲ, ಮಿಡ್ ನೈಟಲ್ಲಿ ವಿಸಿಟ್ ಮಾಡೋದಕ್ಕೆ ಹೊಸನಗರ MLA ಬಂದಿದ್ರು ಇವಾಗ. ಸೊ ಮುಗೀತು, ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಈ ದೇವಸ್ಥಾನ ಹತ್ರ. ಜನ ಇನ್ನೂ ಕೂತಿಯಾರ, ಅವ್ರು ಎದ್ದೋಗ್ತಾ ಇಲ್ಲ. ಸೊ ನಾವಿನ್ನೂ 70 ಕಿಲೋಮೀಟರ್ಸ್ ಹೋಗ್ಬೇಕಲ್ಲ. ಹೋಗ್ತಾ ಆನ್ ದ ವೇ ಮತ್ತೆ ಎಲ್ಲರೂ ಇದೇ ಥರ ಸಿಕ್ಕಿದ್ರೆ ಸ್ಟಾಪ್ ಆಗ್ತೀವಿ, ಇಲ್ಲ ಅಂತಂದರೆ ಮನೆಗೆ ಹೋಗ್ತೀವಿ. ನೆಕ್ಸ್ಟ್ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಅಲ್ಲಿ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ಎಲ್ಲಿದ್ದೀವಿ ಗೊತ್ತಾ? ಈಗ ಶಿವಮೊಗ್ಗದಲ್ಲಿದ್ದೀವಿ. ಆಲ್ರೆಡಿ ಶಿವಮೊಗ್ಗ ರೀಚ್ ಆದ್ವಿ. ದಾರಿ ಉದ್ದಕ್ಕೂ ನೋಡ್ಕೊಂಬಂದ್ವಿ. ಜಾಗರಣೆ ಕ್ಲೋಸ್ ಮಾಡಿದ್ದಾರೆ, ಅಂದರೆ ಜನ ಯಾರೂ ಇರಲಿಲ್ಲ ಅಲ್ಲಿ. ಜಾಗರಣೆ ಮಾಡಿ ಮುಗಿಸಿ ಹೋಗಿದ್ದಾರೆ. ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ನಾವು ಅಲ್ಲಿಂದ ನೋಡ್ತಾ ಬಂದು 70 ಕಿಲೋಮೀಟರ್ ಜಸ್ಟ್ 1 ಅವರಲ್ಲಿ ಬಂದಿದ್ದೀವಿ. 1 ಅವರ್ 10 ಮಿನಿಟ್ಸಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ಶಿವಾಲಯಕ್ಕೆ ಇಲ್ಲಿಂದನೇ ಪೂರ್ತಿ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ ಏರಿಯಾ ಧೂಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲೂ ಲೇಟ್ ನೈಟ್ವರೆಗೂ ಜನ ಇತ್ತು, ಆಮೇಲೆ ಖಾಲಿ ಆಗ್ತಾರೆ ಯಾವಾಗಲೂ. ಈಗ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ಜನ ಇದ್ದಾರೆ. ಜನ ಅಂದರೆ ತುಂಬ ಇಲ್ಲ, ಸ್ವಲ್ಪ ಜನ ಇದ್ದಾರೆ, ಹೋಗಿಲ್ಲ. ಸೊ ದಿಸ್ ಈಸ್ ದ ಫೈನಲ್ ಟೆಂಪಲ್ ವಿ ಗೆಟ್. ಇದಾದಮೇಲೆ ಮತ್ತೆ ಯಾವುದೂ ಇಲ್ಲ ನೋಡೋದಕ್ಕೆ. ಸೀದಾ ಮನೆಗೆ ಹೋಗೋದೆ. ಆನ್ ದ ವೇ ಮನೆಗೆ ಹೋಗ್ಬೇಕಾದ್ರೆ ಸಿಗೋ ಲಾಸ್ಟ್ ಟೆಂಪಲ್ ಇದು. ಈಗ ಅಲ್ಲಿ ಆ್ಯಕ್ಚುಲಿ ಅಲ್ಲಿರೋರು ಎಲ್ಲರೂ ಎದ್ದು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಇಷ್ಟೊತ್ತರೆಗೂ ಇದಾರಲ್ಲ, ಅದು ಏಜೆಡ್ ಪರ್ಸನ್ಸ್ ಇರೋದು. ಜಾಗರಣೆ ಮಾಡ್ತಾರಲ್ಲ ಬೆಳಗ್ಗೆ ತನಕ. ನೀನು ಮಾಡಲ್ಲ ಈಗ ಸುಸ್ತಾಗ್ಬಿಡ್ತಾವ. ಸೊ ನಮ್ಮ ಅಶೋಕ್ ಅವರು ಇವತ್ತಿನ ಜಾಗರಣೆ ಹೊಡ್ತಕ್ಕೆ ಸುಸ್ತಾಗಿದ್ದಾರೆ. ಫುಲ್ ಎನರ್ಜಿಲಿ ಹೋದ್ವಿ ಆಗಲೇ. ಸೊ ನಾವು ಮಾಡಿದ ಜಾಗರಣೆ ತುಂಬ ಜಾಸ್ತಿ ಆಗಿದೆ. ಹೋಗಿದ್ದು ಒಂದು ಟೆಂಪಲಿಗೆ ಅಂತ ಬರ್ತಾ ಎಲ್ಲ ಯಾವ್ದು ಸಿಗತ್ತದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಬೆಳಿಗ್ಗೆ ಬೇರೆ ಅವರು ಕ್ರಿಕೆಟ್ ಪ್ರಾಕ್ಟೀಸಿಗೆ ಹೋಗೋದಿದೆ. ಸೊ ದಿಸ್ ಈಸ್ ದ ಲಾಸ್ಟ್ ಬಾಸ್ ಟೆಂಪಲ್, ಫೈನಲ್ ಟಚ್ ಇದು ಶಿವಾಲಯದ್ದು. ನಾವು ಸೆಲೆಬ್ರೇಟ್ ಮಾಡೋದು ಶಿವರಾತ್ರಿ ಈ ಥರ. ಎಲ್ರಿಗೂ ಬೆಸ್ಟ್ ವಿಶಸ್ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್ಸ್ ಸೆಲೆಬ್ರೇಟ್ February 14. Legends celebrate Shivratri.